ಇನ್ನು ಈ ಚುನಾವಣೆ ಹೈಲೈಟ್ಸ್ ಏನು ಅನ್ನುವಂಥದ್ದನ್ನು ಕೂಡ ನೋಡಬೇಕಲ್ವಾ? ಯಾಕೆ ಅಂತಂದರೆ 75,000 ಕೋಟಿ ಬಜೆಟನ್ನು ಹೊಂದಿರುವಂತಹ ಪಾಲಿಕೆ ಇದು. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 20,000 ಕೋಟಿ ಬಜೆಟನ್ನು ಹೊಂದಿರುವಂತಹ ಪಾಲಿಕೆ. ಹೇಗಿರಬೇಕು ಲೆಕ್ಕ ಹಾಕ್ಕೊಳ್ಳಿ ನೀವು, 75,000 ಕೋಟಿ ಪಾ. ಸೊ ಮುಂಬೈ ಮಹಾನಗರ ಭಾರತದ ಹೈಲೈಟ್ಸ್ ಏನು ಅನ್ನುವಂಥದ್ದನ್ನು, ಮಹಾಭಾರತದ ಹೈಲೈಟ್ಸ್ ಇದು. 28 ವರ್ಷಗಳ ಠಾಕ್ರೆ ಕೋಟೆ ಪತನವಾಗಿರೋದು. ಬಿಜೆಪಿಯಿಂದ ಹೊಸ ಅಧ್ಯಾಯ ಈಗ ಸೃಷ್ಟಿಯಾಗಿರೋದಲ್ಲಿ 1999ರಿಂದ ಸತತವಾಗಿ ಮುಂಬೈ ಪಾಲಿಕೆ ಆಳ್ತಾ ಇದ್ದಿದ್ದು ಠಾಕ್ರೆ ಕುಟುಂಬದ ಶಿವಸೇನೆ. ಸೊ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ವೈರತ್ವವನ್ನು ಮರೆತು ಒಂದಾದರೂ ಕೂಡ ಸಿಗಲಿಲ್ಲ. ನೋಡಿ, ರಾಜ್ ಠಾಕ್ರೆ ಯಾಕೆ ವೈರತ್ವವನ್ನು ಸಾಧಿಸಿದರು ಅನ್ನೋದಕ್ಕೆ ಬಹಳ ಏನು ಬೇಕಾಗಿಲ್ಲ. ಯಾಕೆ ಅಂತಂದರೆ ಆ ಬಾಲಾ ಠಾಕ್ರೆ ಅವರು ಇವರನ್ನು, ರಾಜ್ ಠಾಕ್ರೆಯನ್ನು ಅಲ್ಲಿ ಅವರು ಕೂಡ ಸಂಬಂಧಿನೇ. ರಾಜ್ ಠಾಕ್ರೆ ಅವರೇ ನೋಡ್ಕೊಳ್ತಾ ಇದ್ದಿದ್ದು. ಅವರನ್ನ ಮುಂದಿನ ಉತ್ತರಾಧಿಕಾರಿಯಾಗಿ ಮಾಡ್ತಾರೆ ಅಂತ ಇತ್ತು ರಾಜ ಠಾಕ್ರೆಗೆ. ಬಟ್ ರಾಜ್ ಠಾಕ್ರೆಗೆ ಅದು ಆಗಲಿಲ್ಲ. ಉದ್ಧವ್ ಠಾಕ್ರೆಯನ್ನು ಅಲ್ಲಿ ಉತ್ತರಾಧಿಕಾರಿಯಾಗಿ ಮಾಡಿದ್ರು. ಹಾಗಾಗಿ ರಾಜ್ ಠಾಕ್ರೆ ಶಿವಸೇನೆಯನ್ನು ಬಿಟ್ಟು ಆಚೆ ಹೊರಟೋಗ್ಬಿಟ್ರು. ಆವಾಗಿನಿಂದಲೂ ಕೂಡ ದೂರ ದೂರ ಇದ್ದಂಥವ್ರು ಈಗ ಒಂದಾಗುವಂಥ ಪರಿಸ್ಥಿತಿಗೆ ಬಂದಿದ್ರು. BJP ಶಿಂದೆ ಶಿವಸೇನಾ ಕಾಂಬಿನೇಷನ್ ಸೂಪರ್ ಆಗಿ ಕಮಾಲ್ ಮಾಡ್ತು. ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ. ಮರಾಠಿ ವೋಟ್ಗಳ ಮೇಲೆ ಇಲ್ಲಿಯವರೆಗೂ ಶಿವಸೇನೆ ಸ್ಟ್ಯಾಂಡ್ ಆಗಿದ್ದು. ಅದನ್ನು ಹೊರತುಪಡಿಸಿ ಇನ್ನುಳಿದಂಥ ವೋಟ್ಗಳನ್ನು ಕ್ರೋಢೀಕರಣ ಮಾಡೋದರಲ್ಲಿ ಬಿಜೆಪಿ ಈ ಬಾರಿ ಯಶಸ್ವಿಯಾಗಿತ್ತು. 26ಕ್ಕೂ ಹೆಚ್ಚು ಪಾಲಿಕೆಗಳಲ್ಲಿ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತಾ ಇದೆ. ಇದ್ದಿದೆ 29 ಪಾಲಿಕೆಗಳಲ್ಲಿ, ಅದರಲ್ಲಿ 26ಕ್ಕೂ ಇವ್ರದ್ದು. ಮರಾಠಿ ಭಾಷಿಕರ ಭದ್ರಕೋಟೆಗಳಲ್ಲೇ ಮತ ವಿಭಜನೆಯನ್ನು ಮಾಡಿ ಬಿಜೆಪಿ ಬಂಪರ್ ಜಾಕ್ಪಾಟನ್ನು ಹೊಡೆಯೋ ರೀತಿಯಲ್ಲಿ ಆಗೋಯಿತು. ಶರದ್ ಪವಾರ್ ಶಕ್ತಿ ಕುಗ್ಗಿ ಹೋಗಿದೆ. ಕಾಂಗ್ರೆಸ್ನಿಂದಲೂ ಕೂಡ ಕಳಪೆ ಪ್ರದರ್ಶನ. ಇದೇ ಮೊದಲ ಬಾರಿಗೆ ತ್ರಿಬಲ್ ಇಂಜಿನ್ ಸರ್ಕಾರ ಬರ್ತಾ ಇರೋದು. ಕೇಂದ್ರ, ರಾಜ್ಯ, BMPCಯಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಹಿಡ್ಕೊಂಡಿರೋದಲ್ಲಿ. ಸೊ ದೇಶದ ಶ್ರೀಮಂತ ಪಾಲಿಕೆಗಳಲ್ಲಿ ಮೊದಲ ಬಾರಿಗೆ ಬಿಜೆಪಿ ಮೇಯರ್ ಆಗಿರೋದು. ಇನ್ನು ಈ ಮಹಾ ಗೆಲುವಿಗೆ ಕಾರಣಗಳೇನು ಅನ್ನುವಂಥದ್ದು ನೋಡೋಣ. ಮರಾಠಿ ಭಾಷಿಕ 130 ವಾರ್ಡ್ಗಳಲ್ಲಿ ಮತ ವಿಭಜನೆ ಸಕ್ಸಸ್ ಆಗಿರೋದು. ಒಟ್ಟು ಇರೋದು 2869 ವಾರ್ಡ್ಗಳಲ್ಲಿ ಚುನಾವಣೆ ನಡೆದಿತ್ತು. ಶಿಂದೆ ಬಣದ ಶಿವಸೇನಾ ಜೊತೆಗೆ ಬಿಜೆಪಿ ಕಮಾಲ್ ಮಾಡಿರೋದು. ವಲಸಿಗರು, ಹಿಂದುತ್ವ ವೋಟ್ ಬ್ಯಾಂಕ್ ಮೇಲೆ ಹೆಚ್ಚು ಗಮನವನ್ನು ಹರಿಸಿದ್ದು. ಮರಾಠಿ ಭಾಷಿಕರೇತರ ಮತಗಳನ್ನು ಒಟ್ಟುಗೂಡಿಸುವಲ್ಲಿ ಯಶಸ್ವಿಯಾಗಿದ್ದು. ಇಲ್ಲಿಯವರೆಗೂ ಕೂಡ ಅದಾಗ್ತಾ ಇರಲಿಲ್ಲ. ಸೊ ವಲಸಿಗ ವಿರೋಧಿ ರಾಜ್ ಠಾಕ್ರೆ ಜೊತೆಗೆ ಉದ್ಧವ್ ಒಂದಾಗಿ ಇತರರು ಕೂಡ ಒಟ್ಟಾಗಿದ್ದು ಲಾಭದಾಯಕವನ್ನ ಆಗಿತ್ತು. ಸೊ ಫಡ್ನವೀಸ್ ರಾಜಕೀಯ ತಂತ್ರ, ಮೋದಿ ಅಭಿವೃದ್ಧಿ ಮಂತ್ರ, ಏಕನಾಥ್ ಶಿಂದೆ ಶಿವಸೇನಾ ಬಲದ ಬ್ರಹ್ಮಾಸ್ತ್ರ ಸಕ್ಸಸ್ ಆಗಿದ್ದು. ತ್ರಿಬಲ್ ಇಂಜಿನ್ ಸರ್ಕಾರದ ಕಾನ್ಸೆಪ್ಟು, ಮೋದಿ ಮಾಡೆಲ್ ಕ್ಯಾಂಪೇನು ಇವೆಲ್ಲವೂ ಕೂಡ ಲಾಭವಾಗಿ ಅವರಿಗೆ ನಿಂತ್ಕೊಳ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅನೇಕ ರೀತಿಯಾದಂಥ ವಿಚಾರಗಳು ಕೂಡ ಇದೆ, ಸ್ಥಳೀಯವಾಗಿರುವಂಥ ಕಾರಣಗಳು ಕೂಡ. ಈಗ ಬೆಂಗಳೂರಿನಲ್ಲಿ ಚುನಾವಣೆ ನಡೆದರೆ ಏನು ಕಾರಣಗಳಿರುತ್ತೆ, ಏನು ನೋಡ್ತಾರೆ? ಸೊ ಹಾಗೆ ಅಲ್ಲೂ ಕೂಡ ಉದ್ಧವ್ ನೇತೃತ್ವದ UTB ಸೋಲಿಗೆ ಕಾರಣಗಳೇನು ಅನ್ನುವಂಥದ್ದನ್ನು ಕೂಡ ಕ್ವಿಕ್ ಆಗಿ ನೋಡ್ಬಿಡೋಣ. ಮರಾಠಿ ವಾರ್ಡ್ಗಳನ್ನೇ ನೆಚ್ಕೊಂಡಿದ್ದು ಸೇಮ್ ಅವ್ರದ್ದು. ಕಳೆದ 30 ವರ್ಷಗಳಿಂದಲೂ ಕೂಡ ಅದ್ರ ಬಗ್ಗೆನೇ ಫೋಕಸ್. ಅವರು ಮರಾಠಿ ವೋಟ್ಗಳನ್ನು ಆ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದಿದ್ದು, ಅವುಗಳನ್ನೇ ನೆಚ್ಕೊಂಡಿದ್ರು. ಹಾಗಾಗಿ ಅದು ಭಾಳ ಕಷ್ಟ ಆಯಿತು. ಉಳಿದ ಕಡೆಗೆ ಹೋರಾಟಕ್ಕೂ ಕೂಡ ಅವಕಾಶ ಸಿಗಲಿಲ್ಲ. ವಲಸಿಗರ ಕೆಂಗಣ್ಣಿಗೆ ಅಲ್ಲಿ ಗುರಿಯಾದರು. ಹಿಂದುತ್ವ ವೋಟ್ ಬ್ಯಾಂಕ್ ಕೈತಪ್ಪಿ ಹೋಗಿರೋದು. ಕಾರಣ ಕಾಂಗ್ರೆಸ್ ಜೊತೆಗೆ ಅವ್ರು ಗುರುತಿಸ್ಕೊಂಡ ನಂತರ, ಕಮ್ಯುನಿಸ್ಟ್ ಜೊತೆ ಗುರುತಿಸ್ಕೊಂಡ ನಂತರ ಹಿಂದುತ್ವ ಹೇಗೆ ನಂಬಬೇಕು ಅವರನ್ನು? ಬಾಲಾ ಠಾಕ್ರೆ ಅವರು ನಿಂತ್ಕೊಂಡಿದ್ದು ಯಾವುದು? ಆ ವಿಚಾರದಲ್ಲೇ ಮಿತ್ರ ಪಕ್ಷ ಶರದ್ ಪವಾರ್ NCP ಕಳಪೆ ಪ್ರದರ್ಶನ. ಅಲ್ಲಿ ಅಜಿತ್ ಪವಾರ್ ಹೆಚ್ಚಿನ ರೀತಿಯಾದಂಥ ಪ್ಲಸ್ ಪಾಯಿಂಟ್ ಆಯಿತು. ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸಿದ್ದು. ಮರಾಠಿ ಜೊತೆಗೆ ಮುಸ್ಲಿಂ ಮತಗಳನ್ನು ನಂಬಿಕೊಂಡಿದ್ರು, ಉಳಿದ ಕಡೆಗೆ ಕೈಚೆಲ್ಲಿದ್ದು. ಕರ್ನಾಟಕದಲ್ಲಿರುವಂಥ ಮುಸ್ಲಿಮರ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಮುಸ್ಲಿಮರಿಲ್ಲ. ಮರಾಠಿ ಅಸ್ಮಿತೆ ನೆಲದಲ್ಲೇ ಶಿಂದೆ ಶಿವಸೇನೆಯ ಮತ ವಿಭಜನೆ ತಪ್ಪಿಸೋಕೆ ವಿಫಲವಾಗಿತ್ತು. ಸೊ ಹಾಗಾಗಿ ಅಲ್ಲಿ AIMC ಕೂಡ ಬಂದಿತ್ತು. ಹಾಗಾಗಿ ಮುಸ್ಲಿಂ ವೋಟ್ಗಳು ಡಿವೈಡ್ ಆಗುವಂಥ ಲೆಕ್ಕಾಚಾರ ಆಯಿತು. ಅದೊಂದಿಷ್ಟು ದೊಡ್ಡ ಡ್ಯಾಮೇಜ್ ಆಗೋಯಿತು. ಜೊತೆಗೆ ಪರ್ಫಾರ್ಮೆನ್ಸ್ ಮಾಡೋದರಲ್ಲೂ ಕೂಡ ವಿಫಲವಾಯಿತು. ಜನ ಏನು ನೋಡ್ತಾರೆ ಅಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲಿ ನೋಡ್ತಾರೆ ಅಂತ ಈಗ BJP ಹೇಳ್ಕೊಳ್ತಾ ಇರೋದು.